ಎಲ್ಲದರ ಜೊತೆಗೆ ಸ್ವಾಮೀಜಿಗಳು ಬಹಳ ಬೇಗನೆ ಈ ಬೇರೂರುವಂಥ ಕೆಲಸ ಮಾಡಿದ್ರು ಪೀಠದಲ್ಲಿ. ಯಾಕಂದರೆ ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಎಲ್ಲ ಇದರಲ್ಲೂ ಕೂಡ ಒಡಕುಗಳಿರ್ತವೆ, ಬಿಡಿ ತೊಡಕುಗಳಿರ್ತವೆ. ಅದೇ ರೀತಿ ಪೀಠದಲ್ಲೂ ಕೂಡ ಹಾಗೇನೆ. ಈಗ ನಾವು ನೋಡಿದ್ವಿ ಮೊನ್ನೆ ಏನೇನಾಯಿತು ಅಂತ ಹೇಳಿ ಅಂತ. ಇದಕ್ಕಿದ್ದಂಗೆ ಜಯಮೃತ್ಯುಂಜಯ ಶ್ರೀಗಳನ್ನು ಉಚ್ಚಾಟನೆ ಮಾಡಲಾಗಿದೆ ಅನ್ನೋ ಸುದ್ದಿ ಇದೆಯಲ್ಲ, ಅದು ನೀವು ಯಾವುದೇ ಕಾರಣಕ್ಕೂ ನನ್ನ ಉಚ್ಚಾಟನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಏನು ಸ್ವಾಮೀಜಿ, ಪೀಠದ ಒಳಗಡೆಗೆ ಇಷ್ಟೊಂದು ಗೊಂದಲಗಳಿದಾವಲ್ಲ, ಅದ್ರ ಬಗ್ಗೆ ಏನಂತೀರಿ? ನೋಡು, ಇವತ್ತಷ್ಟಂತಲ್ಲ, ನೂರಾರು ವರ್ಷಗಳಿಂದ ಪೀಠ ಅಂತಂದರೆ ಯಾವತ್ತದು ಪವರ್ಫುಲ್ ಆಗುತ್ತೋ ಅಲ್ಲಿ ರಾಜಕಾರಣ ಬರುತ್ತೆ. ಎಲ್ಲಿ ರಾಜಕಾರಣ ಬರ್ತದೋ ಅಲ್ಲಿ ಗೊಂದಲಗಳು ಮತ್ತು ಅಧಿಕಾರ ಬರೋಕ್ಕೆ ಶುರು ಮಾಡ್ತದೆ, ಅಧಿಕಾರದ ಸ್ಪರ್ಧೆ ಬರೋಕ್ಕೆ ಶುರು ಮಾಡುತ್ತೆ. ಅದು ನೂರಾರು ವರ್ಷಗಳ ಬಂದಿದೆ. ಇದು ಕರ್ನಾಟಕಕ್ಕೆ ಇದೇ ಮೊಟ್ಟ ಮೊದಲ ಬಾರಿ ಏನು ಅಂತಲ್ಲ. ನಮ್ಮ ಹರಿಹರ ಪೀಠ ಅದು ಮೂಲ ಪೀಠ. 2003ನೇ ಇಸ್ವಿಯಲ್ಲಿ ಯಾವತ್ತು ಪಂಚಪೀಠದವರು ವಾಜಪೇಯಿಯವರು ಮತ್ತು ಅಡ್ವಾಣಿಯವ್ರ ಹತ್ರ ಹೋಗಿ ನಾವು ಬೇಡ ಜಂಗಮರು ಅಂಥೇಳಿ ಒಂದು ನಮಗೆ ಬೇಡ ಜಂಗಮರು ಅಂತ ನಮ್ಗೆ ಆ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿಕೊಂಡ್ರು. ಅಲ್ಲಿ ತನಕ ಇಡೀ ಪಂಚಪೀಠಕ್ಕೆ ನಾಡಿನ ನೂರಾರು ಮಠಗಳಿಗೆ ಮೂಲ ಭಕ್ತರೇ ಪಂಚಮಸಾಲಿಗಳಾಗಿದ್ದರು. ಇಡೀ ಪಂಚಮಸಾಲಿ ಜನಾಂಗ ಅವ್ರನ್ನ ಹೊತ್ತುಕೊಂಡು ಮೆರ್ಕೋತಾ ಇತ್ತು. ಯಾವಾಗ ಇವರು ಬೇಡ ಜಂಗಮ ಅಂತ ಪ್ರಶ್ನೆ ಕೇಳಿದ್ರಲ್ಲ, ಅಕಸ್ಮಾತ್ ಒಟ್ಟು ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಕೇಳಿದರೆ ಅವ್ರನ್ನ ಇನ್ನೂ ಮೆರೆಸ್ತಿದ್ರು, ಇನ್ನೂ ಅವ್ರನ್ನ ದೇವರಾಗಿ ಕಾಣ್ತಾ ಇದ್ರು. ಅವರು ತಮ್ಮ ಸ್ವಜಾತಿಗೆ ಕೇಳಿದ್ರಲ್ಲ, ಅದು SC ಸರ್ಟಿಫಿಕೇಟ್ ಕೇಳಿದ್ರಲ್ಲ ಅನ್ನೋದು ಭಾಳಷ್ಟು ಭಕ್ತರಿಗೆ ನೋವುಂಟಾಯಿತು. ಅವತ್ತರಿಂದ 2003ನೇ ಇಸ್ವಿಯಿಂದ ಸಂಘಟನೆ ಶುರು ಆಯಿತು.